ಬೊಂಬೆನಾಡಿನಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ ಸಿಪಿ ಯೋಗೇಶ್ವರ್. ಇದು ಜನತಾ ತೀರ್ಪು. ಗೆಲುವಿನ ಬಗ್ಗೆ ಅಧಿಕೃತ ಘೋಷಣೆಯೊಂದೇ ಬಾಕಿ ಇರೋದು. ಚನ್ನಪಟ್ಟಣದಲ್ಲಿ ಭರ್ಜರಿ ಗೆಲುವನ್ನ ಸಿಪಿವೈ ಸಾಧಿಸಿದ್ದಾರೆ. ಚನ್ನಪಟ್ಟಣದಲ್ಲಿ ದಳಪತಿಗಳಿಗೆ ಡಿಕೆ ಬ್ರದರ್ಸ್ ಕೊಟ್ಟಂತ ಈ ಏಟ್ ಇದೆಯಲ್ಲ, ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಗೊತ್ತಿಲ್ಲ. ನಿರೀಕ್ಷೆಗೂ ಮೀರಿ ಗೆಲುವನ್ನ ಸಾಧಿಸಿದ್ದಾರೆ ಸೈನಿಕ ಸಿಪಿ ಯೋಗೇಶ್ವರ್. ಬೊಂಬೆನಾಡಿನಲ್ಲಿ ಡಿಕೆ ಬ್ರದರ್ಸ್ ನ ಪ್ರತಿಷ್ಠೆಯ ಹೋರಾಟ ಫಲಿಸಿದೆ, ಫಲ ಕೊಟ್ಟಿದೆ. ಅವ್ರು ಏನ್ ಸ್ಟ್ರಾಟಜಿಗಳನ್ನ ಮಾಡ್ಕೊಂಡಿದ್ರು. ಜೆಡಿಎಸ್ ಭದ್ರಕೋಟೆಯಲ್ಲೇ ನಿಖಿಲ್ ಅನ್ನ ಸೋಲಿಸಿದೆ ಕಾಂಗ್ರೆಸ್. ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಯೋಗೇಶ್ವರ್ ಭರ್ಜರಿ ಜಯಭೇರಿಯನ್ನ ಬಾರಿಸಿದ್ದಾರೆ. ಅವ್ರು ಹೇಳ್ತಾ ಇದ್ರು, ನನಗೆ ಯಾಕೋ ಒಂದ್ಸಲ ಇನ್ಸೆಕ್ಯೂರಿಟಿ ಫೀಲ್ ಆಗಕ್ ಶುರುವಾಯ್ತು, ಇಲ್ಲೇ ಇದ್ರೆ ಕುಮಾರಸ್ವಾಮಿ ಅವರು ನನ್ನನ್ನ ಮುಗಿಸ್ಬಿಡ್ತಾರೆ ಅಂತ ಹೇಳಿ. ಚುನಾವಣೆಗಳಲ್ಲಿ ಹ್ಯಾಟ್ರಿಕ್ ಸೋಲನ್ನ ಕಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಒಂದೇ ಒಂದು ಎಲೆಕ್ಷನ್ ಅಲ್ಲೂ ಕೂಡ ತಮ್ಮ ಪುತ್ರನನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ ಕುಮಾರಸ್ವಾಮಿ ಅವರಿಗೆ ಆಗಿಲ್ಲ. ಗೆಲುವಿನ ಬಗ್ಗೆ ಅಧಿಕೃತ ಘೋಷಣೆಯೊಂದೇ ಬಾಕಿ ಇರೋದು. 3 ಚುನಾವಣೆಗಳಲ್ಲಿ ನಿಖಿಲ್ ಕಂಟೆಸ್ಟ್ ಮಾಡಿದ್ರು, ಯಾವುದರಲ್ಲೂ ಕೂಡ ಗೆಲುವನ್ನ ಸಾಧಿಸಲಿಕ್ಕೆ ಆಗ್ಲಿಲ್ಲ. ಕುಮಾರಸ್ವಾಮಿ ಅವರಿಗೆ ಅವರ ಪುತ್ರನನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ ಆಗ್ಲಿಲ್ಲ. 3ನೇ ಬಾರಿ ಕೂಡ ಈಗ ನಿಖಿಲ್ ಸೋತಿದ್ದಾರೆ. ನಿರೀಕ್ಷೆಗೂ ಮೀರಿದಂತ ಗೆಲುವನ್ನ ಸಾಧಿಸಿದ್ದಾರೆ ಸಿಪಿ ಯೋಗೇಶ್ವರ್. ಅಲ್ಲಿ ಸೆಲೆಬ್ರೇಷನ್ ಏನ್ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಜೆಡಿಎಸ್ ನ ಭದ್ರಕೋಟೆಯಲ್ಲೇ ಕಾಂಗ್ರೆಸ್ ಜೆಡಿಎಸ್ ಅನ್ನ ಸೋಲಿಸಿ ಗೆಲುವನ್ನ ಪಡ್ಕೊಂಡಿದೆ ಇವತ್ತು. ನೋಡಿ ಸಿಂಧೂರ್ ಅವರೇ, ನಾನು ಅವಾಗ್ಲಿಂದ ಈಗ ರಮಣ ಬಂದಿದ್ದಾರೆ, ಒಂದು ವಿಚಾರವನ್ನು ನಾವು ತುಂಬಾ ಹಲವಾರು ಡಿಬೇಟ್ಗಳಲ್ಲೂ ಚರ್ಚೆ ಮಾಡ್ತಾ ಇದ್ವಿ. ಆಧಾರ ರಹಿತವಾದ ಆರೋಪಗಳನ್ನು ಬಿಜೆಪಿಯವರು ದಯವಿಟ್ಟು ನಿಲ್ಲಿಸಬೇಕು. ಏನು ಫೇಕ್ ಯೂನಿವರ್ಸಿಟಿಯನ್ನು ಇಡೀ ಪ್ರಪಂಚಕ್ಕೆ ಒಂದು ವಾಟ್ಸಪ್ ಫೇಕ್ ಯೂನಿವರ್ಸಿಟಿನ ತಂದಂತ ಬಿಜೆಪಿಯವರು ದಯವಿಟ್ಟು ನಿಮ್ಮ ಫೇಕ್ ಯೂನಿವರ್ಸಿಟಿನ ಶಟ್ ಡೌನ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ರಾಜ್ಯದ ಜನತೆಗೆ, ಎಸ್ಪೆಷಲಿ ಸಿದ್ದರಾಮಯ್ಯನವರಿಗೆ 50 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಯಾವತ್ತೂ ಕಪ್ಪು ಚುಕ್ಕೆ ಇಲ್ಲದೆ ಇರತಕ್ಕಂಥ ಒಬ್ಬ ಸಿದ್ದರಾಮಯ್ಯನವರಿಗೆ ಕಪ್ಪು ಚುಕ್ಕೆಯನ್ನು ಬಳಿಯುವಂತ ಬಿಜೆಪಿ ಸರ್ಕಾರದ ಪ್ರಯತ್ನ, ಬಿಜೆಪಿಯ ಪ್ರಯತ್ನ ಇಡಿ ಮತ್ತು ಸಿಬಿಐಗಳನ್ನು ಉಪಯೋಗಿಸಿ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂತ ಒಂದು ಪ್ರಯತ್ನಕ್ಕೆ ವಿಫಲವಾಗಿದೆ. ರಾಜ್ಯ ಜನ ತಿರಸ್ಕಾರ ಮಾಡಿದ್ದಾರೆ. ಅದೇ ರೀತಿ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಆಗ್ತಾನೆ, ರಾಜ್ಯದ ಜನತೆ ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳಿದಂತ ಬಿಜೆಪಿಯರ ಸುಳ್ಳನ್ನ ರಾಜ್ಯದ ಜನತೆ ತಿರಸ್ಕಾರ ಮಾಡಿದ್ದಾರೆ. ಸೊ ಇದರಿಂದ ಕ್ಲಿಯರ್ ಇಂಡಿಕೇಶನ್ ಬಿಜೆಪಿ, ಎಸ್ ಅಫ್ಕೋರ್ಸ್ ನಮ್ಮ ಜವಾಬ್ದಾರಿ ಗೆದ್ದಿದ್ದೇವೆ, ಜವಾಬ್ದಾರಿ ಜಾಸ್ತಿ ಆಗಿದೆ. ಅದೇ ರೀತಿ ಬಿಜೆಪಿಯವರು ಸುಳ್ಳಿನ ಕಂತೆಯನ್ನು ಬಿಟ್ಟು, ಒಬ್ಬ ವಿರೋಧ ಪಕ್ಷದ ನಿಮ್ಮ ಒಳ ಜಗಳಗಳನ್ನು ಬಿಟ್ಟು, ನಿಮ್ಮಲ್ಲಿರ್ತಕ್ಕಂಥ ಜಗಳಗಳನ್ನು ನಿಲ್ಲಿಸಿ ಒಂದು ಕನ್ಸ್ಟ್ರಕ್ಟಿವ್ ವಿರೋಧ ಪಕ್ಷವಾಗಿ ಕೆಲಸ ಮಾಡಿ ರಾಜ್ಯದ ಜನತೆಗೆ ಒಳ್ಳೆಯ ಕೆಲಸಗಳನ್ನು ಕೊಡೋಣ ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ. ನಾನು 100% ಹೇಳ್ತೀನಿ, ಬಿಜೆಪಿ ಆಫೀಸಲ್ಲಿ ಹೊರಗಡೆ ಅಂತೂ ಇವತ್ತು ಖುಷಿ ಇದೆ. ಅಲ್ಲಲ್ಲ, ಸ್ವೀಟ್ ಹೊರಗಡೆ ಅಂತೂ ಹಂಚಲ್ಲ, ಒಳಗಡೆ ಗ್ಯಾರಂಟಿ ಯಾರಾದ್ರೂ ಒಂದು 4 ಜನ ಅಂತೂ ಸ್ವೀಟ್ ತಿಂದಿರ್ತಾರೆ. ಚೀನಾರಾಮ್ ಅವ್ರು ತಿಂದಿದ್ದೀರ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಐ ಆಮ್ ಟೆಲಿಂಗ್ ಯು, ಯು ಆರ್ ಆಲ್ಸೋ ಲುಕಿಂಗ್ ಲಿಟ್ಲ್ ಬಿಟ್ ಒಳಗಡೆಯಿಂದ ಮುಗುಳ್ನಾಗ್ತಾ ಇದ್ರೆ ಏನಕ್ಕಂತ ನನಗೂ ಅರ್ಥ ಆಗ್ತಾ ಇಲ್ಲ. ಖುಷಿ ಅಂದ್ರೆ